ತಮ್ಮ ಆಟಗಳನ್ನ ಆಡಕ್ ಹೋಗೋದು, ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಿನ್ನೆ ನಡೆದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗವಹಿಸಿದ್ದ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಒಕ್ಕಲಿಗ ಸಮುದಾಯದ ಯುವಕರ ಗುಂಪೊಂದು ಕುಮಾರಸ್ವಾಮಿ ವಿರುದ್ಧ ಮಾತನಾಡಿದ್ದನ್ನ ಖಂಡಿಸಿ ಗಲಾಟೆ ಮಾಡಿದ್ರು. ವೇದಿಕೆಯಿಂದ ಕೆಳಗಿಳಿಯಬೇಕು, ಪ್ರದೀಪ್ ಈಶ್ವರ್ ಒಬ್ಬ ಹುಚ್ಚ ಎಂದು ಮನಸ್ಸಿಗೆ ಬಂದಂತೆ ನಿಂದಿಸಿದ್ರು. ತೋಳು ತಟ್ಟಿ ಮೀಸೆ ತಿರುವಿದ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದು ಆಕ್ರೋಶ ವ್ಯಕ್ತಪಡಿಸಿ ದಾಂಧಲೆ ನಡೆಸಿದ್ರು. ಗಲಾಟೆ ಮಾಡಿದ ಇಬ್ಬರು ವ್ಯಕ್ತಿಗಳನ್ನ ಆಗಲೇ ಪೊಲೀಸರು ವಶಕ್ಕೆ ಪಡೆದರಾದರೂ ಜನಾಕ್ರೋಶಕ್ಕೆ ಒಳಗಾಗಿ ಬಿಟ್ಟಿದ್ರು. ಆದರೆ ಸಂಜೆ ವೇಳೆಗೆ ಪೊಲೀಸರೇ ಸ್ವಯಂ ದೂರು ದಾಖಲಿಸಿಕೊಂಡು 4 ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಬಿಎನ್ಎಸ್ ಕಾಯ್ದೆಯಡಿ 189 ಸಬ್ 2, 191 ಸಬ್ 2, 132, 190, 352 ಹಾಗೂ 351 ಸಬ್ 3 ಸೆಕ್ಷನ್ ಅಡಿ ದೂರು ದಾಖಲಿಸಿಕೊಂಡಿರುವ ಪೊಲೀಸರು ಎಂಎಲ್ಎ ಪ್ರದೀಪ್ ಈಶ್ವರ್ ಹೊರಗಡೆ ಬಾ ನೋಡಿಕೊಳ್ತೇವೆ ಎಂದು ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ನಾನ್ ಬೇಲೇಬಲ್ ಪ್ರಕರಣವಾಗಿ ಪರಿಗಣಿಸಿದ್ದಾರೆ. ಇನ್ನು ಮಾಹಿತಿ ತಿಳಿದ ಕೂಡಲೇ ಟೌನ್ ಪೊಲೀಸ್ ಠಾಣೆಗೆ ಬಂದು ಪೊಲೀಸರಿಂದ ಮಾಹಿತಿ ಪಡೆದ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ನಾನು ಪೊಲೀಸರ ಬಳಿ ಚರ್ಚಿಸಿದ್ದೇನೆ. ಪ್ರಚೋದನಾಕಾರಿ ಹೇಳಿಕೆ ನೀಡಿರುವುದು ಪ್ರದೀಪ್. ನಿನ್ನೆ ಇಷ್ಟೆಲ್ಲ ಘಟನೆ ಆದ ಮೇಲೂ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ದಾನೆ. ಕುಮಾರಣ್ಣ ವಿರುದ್ಧ ಮಾತನಾಡಿದ್ದಕ್ಕೆ ನಮ್ಮ ಹುಡುಗರು ಉದ್ವೇಗಕ್ಕೊಳಗಾಗಿ ಮಾತನಾಡಿದ್ದಾರೆ ಅಷ್ಟೇ. ಅಷ್ಟು ಮಾತ್ರಕ್ಕೆ ಬಂಧಿಸಿರೋದು ಎಷ್ಟು ಸರಿ? ಬಂಧಿಸಿರುವ ಎಲ್ಲರನ್ನೂ ಕೂಡಲೇ ಬಿಡುಗಡೆ ಮಾಡ್ತಿದ್ರೆ ಜಿಲ್ಲಾದ್ಯಂತ ಹೋರಾಟಕ್ಕೆ ಕರೆ ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. ಕನ್ನಡ ಭವನದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಕಾರ್ಯಕ್ರಮ ಅರ್ಧ ಭಾಗದಲ್ಲಿ ಸ್ವಲ್ಪ ಏರುಪೇರಾದಾಗ ಈಚೆಗೆ ಬಂದು ಈ ಕ್ಷೇತ್ರದ ಶಾಸಕರು ಈಚೆ ಬಂದು ತೊಡೆ ತೊಟ್ಕೊಂಡು ಮಾತಾಡೋಂಥದ್ದು ಬೇಕಾಗಿಲ್ಲ. ಆ ರೀತಿ ಮಾತಾಡ್ತಾ ಪ್ರಚೋದನೆ ಮಾತುಗಳನ್ನು ಹೇಳಿದಾಗ ಪೊಲೀಸ್ ಅಧಿಕಾರಿಗಳಿಗೂ ಏನೋ ಒಂಥರ ಸೃಷ್ಟಿ ಆಗ್ಬಿಡುತ್ತೆ ಅವ್ರಿಗೆ. ಇನ್ನೇನೋ ನಡೀತಾ ಇದೆ ಅಂತ. ಏನೂ ಗಲಾಟೆ ಆಗಿಲ್ಲ, ಏನಿಲ್ಲ. ಸುಮ್ಮನೆ ಪೊಲೀಸರು ನಮ್ಮ ಕಾರ್ಯಕರ್ತರು, JDS ಕಾರ್ಯಕರ್ತರು, BJP ಕಾರ್ಯಕರ್ತರು, ವಿಶೇಷವಾಗಿ ಎಲ್ಲ ನಮ್ಮ ಸಮಾಜದ ಹುಡುಗರನ್ನೆಲ್ಲರನ್ನೂ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಮನೆಗಳಿಗೆ ಹೋಗಿ ಬಾಗಿಲು ಹೊಡೆದು ಓಪನ್ ಮಾಡಿದ್ದಾರೆ ಅಂತೆಲ್ಲ ಮಾಹಿತಿ ನನಗೆ ಫೋನ್ ಮುಖಾಂತರ ಎಲ್ಲರೂ ತಿಳಿಸ್ತಾ ಇದ್ದಾರೆ. ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ನಾನು ಈಗ ತಾನೇ SP ಅವ್ರನ್ನ ಮತ್ತು ASP ಅವ್ರನ್ನೆಲ್ಲ ಭೇಟಿ ಮಾಡಿ ಖುದ್ದಾಗಿ ಅವ್ರ ಹತ್ರ ಮಾತುಕತೆ ಮಾಡಿದೆ. ಯಾವುದೇ ಕಾರಣಕ್ಕೆ ಇವತ್ತು ಅವ್ರನ್ನ ನಮಗೆ ನೋಡ್ತಾ ಇರಬೇಕು ಅವ್ರನ್ನ ಅಂತೇಳಿ ಒತ್ತಾಯ ಮಾಡಿದಾಗ ನೀವು ಒಂದು ಅರ್ಧ ಗಂಟೆ ಇರ್ರಿ, ನಾನು ಒಂದು ಮಾತಾಡ್ತೀನಿ ಅಂತ ಹೇಳಿದರೆ ನಾವು ಕಾಯ್ತಾ ಇದ್ದೀವಿ. ಯಾವುದೇ ಕಾರಣ ಏನೋ ತೊಂದರೆ ಆದರೆ ಇಡೀ ಜಿಲ್ಲೆಯಾದಂಥ ಪ್ರತಿಭಟನೆ ಮಾಡಬೇಕಾಗ್ತದೆ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಪ್ರತಿಕ್ರಿಯಿಸಿ, ನಿನ್ನೆ ಶಾಸಕ ಪ್ರದೀಪ್ ಈಶ್ವರ್ ನಡೆದುಕೊಂಡ ರೀತಿ ಪ್ರಚೋದನೆಗೆ ಅವಕಾಶ ನೀಡಿದಂತಿತ್ತು. ಅವರು ನಡೆದುಕೊಂಡಿರುವ ದೃಶ್ಯಗಳು ನೋಡಿದ್ರೆ ಅವನೊಬ್ಬ MLA ಅನ್ನೋ ಪವಿತ್ರ ಸ್ಥಾನಕ್ಕೆ ಅವಮಾನ ಮಾಡಿದಂತಾಗಿದೆ. ಇಂಥ ಶಾಸಕರನ್ನ ನಾವು ಗೆಲ್ಲಿಸಿದ್ದು ಎಂದು ಕ್ಷೇತ್ರದ ಜನ ತಮಗೆ ತಾವೇ ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ಇಡೀ ಚಿಕ್ಕಬಳ್ಳಾಪುರದ ಏನು ಒಬ್ಬ ನಾಯಕನಾಗಿ ದೊಡ್ಡಣ್ಣನಾಗಿ ನಿಂತ್ಕೊಂಡು ಒಂದು ತಂದೆ ಸ್ಥಾನದಲ್ಲಿ ಏಜ್ ಚಿಕ್ಕಿರ್ಬೋದು, ಆದ್ರೆ ಸಾಂವಿಧಾನಿಕವಾಗಿ ಸಿಕ್ಕಿರುವಂತಹ ಹುದ್ದೆ ಏನಿದೆ, ದೊಡ್ಡದಾಗಿ ನಿಂತ್ಕೊಂಡು ಆ ಒಂದು ಇದನ್ನ ಸಮಾಧಾನವಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಶಾಸಕರು. ಆದ್ರೆ ಅವ್ರು ನಡ್ಕೊಂಡಿದ್ದಂತಹ ರೀತಿ ನಿಜಕ್ಕೂ ನಾನು ಇವತ್ತು ಹೇಳ್ತೀನಿ, ಶಾಸಕರು ಕೆಟ್ಟವರಲ್ಲ. ಆವಾಗ್ಲೂ ಬೇರೆ ಮೀಡಿಯಾ ಜೊತೆ ಹೇಳ್ತಿದ್ದೆ, ಈಸ್ ಅನ್ ಇಮ್ಮೆಚ್ಯೂರ್ಡ್ MLA. ಅವರು ನಿಜಕ್ಕೂ MLA ಆ ಒಂದು ಸ್ಥಾನಕ್ಕೆ ಏನ್ ಗೌರವ ಕೊಡ್ಬೇಕು, ಆ ಡೆಕೋರಮ್ ಏನು, ಅದೇನು ಅವ್ರಿಗೆ ಗೊತ್ತಿಲ್ಲ. ಅವರು ನಾನು ಅನ್ನೋದು ಜಾಸ್ತಿ ಬಂದ್ಬಿಟ್ಟಿದೆ. ನಾವೇನ್ ಹೇಳ್ತಾ ಇದೀವಿ, ಹುಡುಗರದು ತಪ್ಪಿದೆ ಅದ್ರಲ್ಲಿ ಅಂತ ಹೇಳ್ತಾ ಇದೀವಿ. ಆದ್ರೆ ನೀವು ನಡ್ಕೊಂಡಿದ್ ರೀತಿ ಸರಿನಾ? ಏನ್ ಮಾತುಕ್ ಮುಂಚೆ ನೀವು ತೋಳ್ ತಟ್ಟೋದು? ನೀವೇನು ಫೈಟಿಂಗ್ ಮಾಡಕ್ ಬಂದಿದ್ದೀರಾ? ನೀವೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರಾಗಿದ್ದೀರಾ ಅಷ್ಟೇ ರೀ. ಇನ್ನೊಂದು 1.5 ವರ್ಷ ಟೈಮು. ಜನ ಮತ್ತೆ ಇಷ್ಟ ಬಿದ್ರೆ ಮತ್ತೆ ನೀವು ಗೆಲ್ತೀರಾ, ಇಲ್ಲ ಅಂತಂದ್ರೆ ನಿಮ್ ಮನೆಯಲ್ಲಿ ಹೋಗಿ ಕೂತ್ಕೊಂತೀರಾ, ಅಲ್ಲಿ ಕ್ಲೋಸ್ ನಿಮ್ ಚಾಪ್ಟರ್. ಆದ್ರೆ ನೀವು ಮಾಡ್ತಾ ಇರೋದೇನು? ಮೀಸೆ ತಿರುವುದೇನು? ಯಾರ ಮೇಲೆ ಮೀಸೆ ತಿರುತ್ತಾ ಇದ್ದೀರಾ? ನಿಮ್ಮ ಜನ ರೀ ಅವರು. ನಿಮ್ಮ ಮಕ್ಕಳ ತರ ನೀವು ನೋಡ್ಕೊಬೇಕು. ತಪ್ಪು ಮಾಡಿದಾಗ ಅವ್ರನ್ನ ಬರಸೆಳೆದು ಇದು ತಪ್ಪು ಅಂತ ಹೇಳ್ಬೇಕು, ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನಾದ್ರು ಶಿಕ್ಷೆ ಕೊಡಿಸಿ. ಈ ರೀತಿ ಇನ್ನೊಂದು ಸಲ ಆಗದಿರಂಗ ಅದನ್ನ ನೋಡಿ ದೊಡ್ಡ ರೀತಿ ನಡ್ಕೊಳ್ತಿ. ನೀವು ನಡ್ಕೊಂತಾ ಇರೋ ರೀತಿ ಏನು? ಬೀದಿ ರೌಡಿ ತರ ತೋಳು ತಟ್ಟಿ ಮೀಸೆ ತಿರುವಿದ್ದು ಇಡೀ ಸಮುದಾಯದ ಹುಡುಗರನ್ನ ರೊಚ್ಚಿಗೆಬ್ಬಿಸುವಂತಿತ್ತು ಎನ್ನುತ್ತಾರೆ. ಯಾರ್ದು ಅಪೇಕ್ಷೆ ಇರೋದಿಲ್ಲ, ಅಥವಾ ಯಾವ ಥರ ಆಯಿತು ಅನ್ನೋದಕ್ಕಿಂತನೂ ಈಗ ಆಗಿರುವಂಥ ಘಟನೆಗೆ ಏನು ಗಂಭೀರವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಪೊಲೀಸ್ ಇಲಾಖೆ ಆ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಅಸಂಬದ್ಧವಾಗಿ ವರ್ತಿಸ್ತಾರೆ, ಆ ರೀತಿಯ ಪ್ರಕರಣಗಳಿಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ 4 ಜನರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ವಿಚಾರಣೆ ನಡೀತಾ ಇದೆ. ಕಾನೂನು ರೀತಿ ಏನು ಕ್ರಮ ತೆಗೆದುಕೊಳ್ಬೇಕು ತಗೋತಾರೆ. ಕ್ಯಾಮರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, E News TV, ಚಿಕ್ಕಬಳ್ಳಾಪುರ.